ಇವತ್ತು ನಾನು ಹೆಲ್ದಿ ಹಾಗೂ ಟೇಸ್ಟಿಯಾದ ಈಸಿ ರೆಸಿಪಿ ಸಾಬುದಾನಿ ಬೆಲ್ಲದ ಪಾಯಸ ಮಾಡ್ತಾ ಇದ್ದೇನೆ. ಈ ಸಾಬುದಾನಿ ನೆನೆಸ್ಬೇಕಾಗಿಲ್ಲ, ಡೈರೆಕ್ಟಾಗಿಯೇ ಮಾಡ್ಬೋದು. ಯಾಕಂದರೆ ಇದು ನಾನು ಲೈಲಾನ್ ಸಾಬುದಾನಿಯಲ್ಲಿ ಮಾಡ್ತಾ ಇದ್ದೇನೆ. ಇದು ನಾವು ಯಾವಾಗ ಸಾಬುದಾನಿ ಪಾಯಸ ಮಾಡ್ಕೋಬೇಕು ಅನಿಸುತ್ತೋ ನಾವು ಡೈರೆಕ್ಟಾಗಿಯೇ ಮಾಡ್ಕೋಬಹುದು. ಇವತ್ತಿನ ಟಿಪ್ಸಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಕುಕ್ಕರ್, ಗ್ಯಾಸ್ಕೆಟ್ ಅಥವಾ ರಬ್ಬರ್ ಭಾಳ ದಿನ ಬಾಳಿಕೆ ಬರಬೇಕು ಅಂದರೆ ಅದನ್ನು ನಾವು ಯಾವ ಥರ ಯೂಸ್ ಮಾಡಬೇಕು ಅಂತ ನಾನು ಇವತ್ತಿನ ಟಿಪ್ಸಲ್ಲಿ ಹೇಳ್ತಾ ಇದ್ದೇನೆ. ಕುಕ್ಕರ್ ಯೂಸ್ ಮಾಡೋರಿಗೆ ಗ್ಯಾಸ್ಕೆಟ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಗ್ಯಾಸ್ಕೆಟ್ಟು ರಬ್ಬರ್ ಥರ ಇರಬೇಕು, ಅಂದರೆ ಸಾಫ್ಟ್ ಆಗಿರಬೇಕು, ಫ್ಲೆಕ್ಸಿಬಲ್ ಆಗಿರಬೇಕು ಅಂತ ಹೇಳ್ತಾರಲ್ಲ, ಆ ಥರ ಇದ್ದರೆ ಗ್ಯಾಸ್ಕೆಟ್ಟು ಚೆನ್ನಾಗಿದೆ ಅಂತಲೇ ಅರ್ಥ. ನಾವು ಗ್ಯಾಸ್ಕೆಟ್ನ ಪ್ರತಿ ಬಾರಿ ಅಡುಗೆ ಮಾಡಿದಾಗೆಲ್ಲ ನಾವು ಕುಕ್ಕರಿಂದ ಆಚೆ ತೆಗೆದು ಅದು ತಣ್ಣೀರಲ್ಲಿ ತೊಳೆದು ಸ್ವಲ್ಪ ಹೊತ್ತು ತಣ್ಣೀರಲ್ಲೇ ಇಟ್ಟು ಆಮೇಲೆ ನಾವು ಅದನ್ನು ತೊಳೆದ್ಬಿಟ್ಟು ನೇತಾಕಬೇಕು. ಆವಾಗ ಗ್ಯಾಸ್ಕೆಟ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ. ನಾವು ಗ್ಯಾಸ್ಕೆಟ್ನ 6 ರಿಂದ 8 ತಿಂಗಳಿಗೆ ಒಂದು ಸಲನಾದ್ರೂ ನಾವು ಚೇಂಜ್ ಮಾಡಬೇಕು. ಅಂದ್ರೇ ಅದನ್ನು ವಿಜಿಲ್ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಹಳೇದಾದರೆ ನಮಗೆ ಅದರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ, ನಾವು ಗ್ಯಾಸ್ಕೆಟ್ಟು ಹಳೇದಾಗಿದೆ, ತುಂಬ ದಿನ ಆಯಿತು, ನಮಗೆ ಹೊಸ ತರೋಕ್ಕಾಗಿಲ್ಲ ಅಂದರೆ ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ, ಗ್ಯಾಸ್ಕೆಟ್ನ ನಾವು ಸ್ವಲ್ಪ ಹೊತ್ತು ಬಿಸಿ ನೀರಲ್ಲಿ ನೆನೆಯಿಡಬೇಕು. ಒಂದು 5 ನಿಮಿಷ ನೆನೆಯಿಟ್ಟಾದಮೇಲೆ ಆಚೆ ತೆಗೆದು ಅದಕ್ಕೆ ಹಿಗ್ಸೋದು ಅಂತಾರೆ, ಆಮೇಲೆ ಸ್ವಲ್ಪ ಅಗಲ ಮಾಡೋದು ಅಂತಾರೆ. ನಾವು ತಿರುಗಿಸ್ಕೊಂಡು ಅದನ್ನು ಅಗಲ ಮಾಡಿ ನಾವು ಕುಕ್ಕರ್ ಮುಚ್ಚಳಾಗ ಹಾಕಿ ಆ ಥರ ಯೂಸ್ ಮಾಡಿದ್ರೆ ವಿಷಲ್ ಚೆನ್ನಾಗಿ ಬರುತ್ತೆ. ನಾವು ತರಕಾರಿನ ಆಗಲಿ ಬೇಳೆನಾಗಲಿ ಚೆನ್ನಾಗಿ ಬೇಯಿಸ್ಕೋಬಹುದು. ಇವತ್ತಿನ ಟಿಪ್ಸ್ ಇದು. ಬನ್ನಿ ನಾನು ಸಾಬುದಾನಿ ಬೆಲ್ಲದ ಪಾಯಸ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ, ಯಾವ ಥರ ಮಾಡ್ತಿದ್ದೀನಿ ಅಂತ ನೋಡ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಾಬುದಾನಿ ಬೆಲ್ಲದ ಪಾಯಸ ಮಾಡೋದಕ್ಕೆ ಸಣ್ಣದಾಗಿ ಸಿಗುವಂಥ ಸಾಬುದಾನಿ ತೊಗೊಂಡಿದ್ದೀನಿ. ಅದೇ ಸೇಮ್ ಬಟ್ಲಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. 2 ಬಟ್ಲು ಹಾಲು ತೊಗೊಂಡಿದ್ದೀನಿ. 1 ರಿಂದ 2 ಟೇಬಲ್ ಸ್ಪೂನಷ್ಟು ತುಪ್ಪ ಬೇಕಾಗುತ್ತೆ. ಒಂದು 4 ಏಲಕ್ಕಿ, ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮಿ, ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ. ಮೊದಲಿಗೆ ನಾವು 1 ಟೇಬಲ್ ಸ್ಪೂನಷ್ಟು ನಾನು ಒಂದು ಪಾತ್ರೆಯಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. ಇದಕ್ಕೆ ಗೋಡಂಬಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದು ಹುರಿದಾದ್ಮೇಲೆ ನಾನೀಗ ಇದಕ್ಕೆ ದ್ರಾಕ್ಷಿ, ಸ್ವಲ್ಪ ಬಾದಾಮಿ ಹಾಕ್ತಾಯಿದ್ದೀನಿ. ನೋಡಿ, ಇದು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಈ ಥರ ದ್ರಾಕ್ಷಿ ಎಲ್ಲ ದಪ್ಪ ಆಗೋವರೆಗೂ ಹುರ್ಕೋಬೇಕು. ಅದೇ ಪಾತ್ರೆಗೆ ನಾನು ಸಾಬುದಾನಿ ಹಾಕ್ತಾಯಿದ್ದೀನಿ. ಇದು ಮೀಡಿಯಮ್ ಸೈಜ್ ಸಾಬುದಾನಿ, ಇದಕ್ಕಿಂತ ಚಿಕ್ಕದು ಸಿಗುತ್ತೆ, ಇದಕ್ಕಿಂತ ದೊಡ್ಡ ಸೈಜ್ದು ಸಿಗುತ್ತೆ. ನಾನಿದು ಸಾಬುದಾನಿ 1 ಬಟ್ಲು ತೊಗೊಂಡ್ರೆ 3 ಬಟ್ಲಷ್ಟು ನಾನು ನೀರು ಹಾಕಿದ್ದೀನಿ. ಈ ನೀರು ಹಿಂಗೋವರೆಗೂ ನಾವು ಇದನ್ನು ಕುದಿಸ್ಕೋಬೇಕು. ನೋಡಿ, ಈಗ ನೀರೆಲ್ಲ ಖಾಲಿಯಾಗಿದೆ, ಚೆನ್ನಾಗೆಲ್ಲ ಸಾಬುದಾನಿ ಬೆಂದಿದೆ. ಈಗ ಇದಕ್ಕೆ ನಾನೀಗ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕಿ ಇದನ್ನು ಸ್ಪೂನ್ ಆಡಿಸೋಷ್ಟೊತ್ತಿಗೆ ಮತ್ತೆ ನೀರು ಬಿಟ್ಕೊಳ್ಳುತ್ತೆ. ಈ ನೀರು ಹಿಂಗೋವರೆಗೂ ನಾವು ಇದನ್ನು ಪೂರ್ತಿಯಾಗಿ ಕುದಿಸ್ಕೊಬೇಕು. ನೋಡಿ, ನೀರು ಪೂರ್ತಿ ಖಾಲಿ ಆಗೋವರೆಗೂ, ಈ ಬೆಲ್ಲದ ನೀರೆಲ್ಲ ಪೂರ್ತಿಯಾಗಿ ಖಾಲಿ ಆಗೋವರೆಗೂ ನಾವು ಇದನ್ನು ಕುದಿಸ್ಕೋಬೇಕು. ಹಾಗೆ ತಿರುಗಿಸ್ತಾ ಮತ್ತೆ ಮೇಲೆ ಮುಚ್ಚಳ ಮುಚ್ಚಿ ಈ ಥರ ಕುದಿಸ್ಕೊಂಡು ನೋಡಿ ಪೂರ್ತಿಯಾಗಿ ಗಟ್ಟಿಯಾಗಿದೆ. ಈಗ ನಾವು ಸ್ಟವ್ ಆಫ್ ಮಾಡ್ಕೊಂಡ್ಬಿಡಬೇಕು. ಬೆಲ್ಲದ ಪಾಕದಲ್ಲಿ ನಾವು ಹಾಲು ಹಾಕಿ ಕುದಿಸಿದ್ರೆ ಹಾಲು ಕೆಡುತ್ತೆ. ಹಾಗಾಗಿ ಸ್ಟವ್ ಆಫ್ ಮಾಡಿಕೊಂಡು ನಾನು ಈಗ ಬಿಸಿ ಹಾಲು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು 1 ಬಟ್ಲು ಸಾಬುದಾನಿಗೆ 1 ಬಟ್ಲು ಬೆಲ್ಲ ಹಾಕಿದ್ದೀನಿ, 2 ಬಟ್ಲಷ್ಟು ಹಾಲು ಹಾಕಿದ್ದೀನಿ, ಸ್ವಲ್ಪ ಏಲಕ್ಕಿ ಹಾಕಿದ್ದೀನಿ. ನೋಡಿ, ಇದನ್ನು ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಬೆಲ್ಲದ ಸಾಬುದಾನಿ ಪಾಯಸ ರೆಡಿ ಆಯಿತು. ಈಗ ನಾನು ಹುರಿದಿಟ್ಟಿರೋ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ರುಚಿಕರವಾದ ಟೇಸ್ಟಿಯಾದ ಸಾಬುದಾನಿ ಬೆಲ್ಲದ ಪಾಯಸ ರೆಡಿ ಆಯಿತು. ನೀವು ಕೂಡ ಟ್ರೈ ಮಾಡಿ, ಮಾಡೋದು ಸುಲಭ ಇದೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.